ಕೆಲವು ದಿನಗಳ ಹಿಂದೆ ಗುರುವಾಯನಕೆರೆಯ ಆಲಾದಿ ಕೊಟ್ಟಿಗೆ ಎಂಬಲ್ಲಿ ಶ್ರೀದೇವಿ ಕಾಂಪ್ಲೆಕ್ಸ್ನ ಬಳಿ ಒಂದು ಅಪರಿಚಿತ ಶವ ಪತ್ತೆಯಾಗಿತ್ತು. ಆ ಸ್ಥಳದಲ್ಲಿದ್ದ ಕೆಲವರು ತುರ್ತು ಪೊಲೀಸ್ ಸಹಾಯವಾಣಿ 112ಗೆ ಕರೆ ಮಾಡಿದರು. ಯಾರೋ ಅಪರಿಚಿತ ವ್ಯಕ್ತಿ ಇಲ್ಲಿ ಬಿದ್ದಿದ್ದಾನೆ ಅಂತೇಳಿ ಮಾಹಿತಿ ತಿಳಿದ ಕೂಡಲೇ ಬೆಳ್ತಂಗಡಿ ಪೊಲೀಸರು ಸ್ಥಳಕ್ಕೆ ಬಂದರು. ಕಪ್ಪು ಟೀ ಶರ್ಟ್ ಮತ್ತು ಕಪ್ಪು ಪ್ಯಾಂಟು ಧರಿಸಿದ ವ್ಯಕ್ತಿ ಬಿದ್ದುಕೊಂಡಿದ್ದ. ಅದರ ಕೈ ಮತ್ತು ಕಾಲುಗಳನ್ನು ಕಟ್ಟಲಾಗಿತ್ತು. ಹೊಡೆತದ ಗಾಯಗಳಿತ್ತು. ಪೊಲೀಸರು ಸ್ಥಳವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದರು. ಯಾರೋ ಈತನಿಗೆ ಹೊಡೆದಿದ್ದಾರೆ, ಹೊಡೆದ ತಿಂದು ಈತ ಬಿದ್ದುಕೊಂಡಿದ್ದಾನೆ, ಅಲ್ಲಿಯೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಹೇಳಿ ತೀರ್ಮಾನ ಮಾಡಿದರು. ಆತನ ಒಂದು ಭಾವಚಿತ್ರವನ್ನು ತೆಕ್ಕೊಟ್ಟು ಅಷ್ಟೊತ್ತಿಗೆ ಕೆಲವರು ಸೇರಿಕೊಂಡಿದ್ದರು. ಅವರು ಸಹ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಫೋಟೋ ತೆಗೆದುಕೊಂಡರು. ಅದನ್ನು ವಾಟ್ಸಪ್ ಗ್ರೂಪಲ್ಲಿ ಹರಿಯ ಬಿಡಲಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಆ ಫೋಟೋವನ್ನು ನೋಡಿದಂತಹ ಉಪ್ಪಿನಂಗಡಿ ಸಮೀಪದ ಪೆರ್ನೆಯ ಯುವಕನೊಬ್ಬ ಅದನ್ನು ತನ್ನ ಸ್ನೇಹಿತ ನಿತಿನ್ ಅವರಿಗೆ ಕಳುಹಿಸಿದ. ಈ ಫೋಟೋ ನೋಡು, ಇದು ನಮ್ಮ ಯತೀಶನ ಫೋಟೋದಾಗೆ ಕಾಣ್ತಾ ಇದೆ ಅಂತೇಳಿ. ನಿತಿನ್ ಅವರು ಸೂಕ್ಷ್ಮವಾಗಿ ಬರೆಸಿದ್ರು, ಅದು ಯತೀಶ ಅಂತ ಗೊತ್ತಾಯಿತು. ಸುಮಾರು 33ರ ಹರೆಯದ ಯುವಕ, ಉಪ್ಪಿನಂಗಡಿ ಸಮೇತ ಪೆರ್ನೆಯ ನಿವಾಸಿ, ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ. ಮನೆಗೆ ಅಪರೂಪಕ್ಕೆ ಒಮ್ಮೆಂತೆ ಬರುತ್ತಿದ್ದ. ಇಂಥವ ಗುರುವಾಯನಕೆರೆಯ ಆಲಾದಿ ಕೊಟ್ಟಿಗೆಯ ಶ್ರೀದೇವಿ ಕಾಂಪ್ಲೆಕ್ಸ್ನ ಎದುರಲ್ಲಿ ಶವವಾಗಿ ಪತ್ತೆಯಾಗಿದ್ದನೆಂದ ಕೂಡಲೇ ಅವರು ಮನೆಯವರಿಗೆ ಮಾಹಿತಿಯನ್ನು ನೀಡದೆ ನೇರವಾಗಿ ಗುರುವಾಯನಕೆರೆಗೆ ಬಂದಿದ್ದಾರೆ. ಶವವನ್ನು ನೋಡಿದಾಗ ಅದು ಯತೀಶನ ಶವ ಎನ್ನುವುದು ಗೊತ್ತಾಗಿದೆ. ಮತ್ತು ಆತನ ಮೇಲೆ ಹಲ್ಲೆ ನಡೆಸಲಾಗಿದೆ ಮತ್ತು ಕೈ ಮತ್ತು ಕಾಲುಗಳನ್ನು ಕಟ್ಟಲಾಗಿದೆ ಎನ್ನುವಂಥ ವಿಚಾರವು ಗೊತ್ತಾಗಿದೆ. ಆದ್ದರಿಂದಾಗಿ ಇದು ಒಂದು ಕೊಲೆ ಪ್ರಕರಣ ಎನ್ನುವುದು ಬೆಳ್ತಂಗಡಿ ಪೊಲೀಸರಿಗೂ ಕನ್ಫರ್ಮ್ ಆಗಿತ್ತು. ಪೆರ್ನೆಯಿಂದ ಬಂದಂತಹ ಯತೀಶ್ ಅವರ ಸಹೋದರ ನಿತಿನ್ ಅವರಿಗೂ ಕನ್ಫರ್ಮ್ ಆಗಿತ್ತು. ಆದ್ದರಿಂದಾಗಿ ಅವರು ದೂರು ಕೊಟ್ಟರು. ಪೊಲೀಸರು ಕೇಸು ದಾಖಲು ಮಾಡಿಕೊಟ್ರು. ಆದರೆ ಪೊಲೀಸರ ಸಮಸ್ಯೆ ಏನಂತ ಹೇಳಿದರೆ, ಈಗ ಕೊಲೆ ಮಾಡಿದ್ದು ಹೌದು, ಮುಂಜಾನೆ ವೇಳೆಗೆ ಇದು ಬೆಳಕಿಗೆ ಬಂದಿದೆ. ಆದರೆ ಮಾಡಿದವರು ಯಾರು ಅಂತೇಳಿ ಅಲ್ಲಿ ಸುಮಾರು ಮಂದಿ ಸೇರಿಕೊಟ್ಟಿದ್ದರು. ಪೊಲೀಸರು ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡಿದಾಗಲೇ ಅಲ್ಲಿ ಒಂದು CC ಕ್ಯಾಮರಾ ಇರುವುದು ಪೊಲೀಸರ ಗಮನಕ್ಕೆ ಬಂತು. ಅದರಿಂದಾಗಿ ಆ CC ಕ್ಯಾಮರಾದ ಫುಟೇಜ್ಗಳನ್ನು ಗಮನಿಸತೊಡಗಿದಾಗ ಅವರಿಗೆ ಇಡೀ ಚಿತ್ರಣ ಬಯಲಾಯಿತು. ಏನಾಗಿತ್ತು ಅಂತ ಹೇಳಿದರೆ, ಸುಮಾರು ಮುಂಜಾನೆಯ 3-3:30 ವೇಳೆಗೆ ಯತೀಶ್ ಗೌಡ ಆ ಪ್ರದೇಶಕ್ಕೆ ಬಂದಿದ್ದಾರೆ. ಅವರು ಯಾವ ಕಾರಣಕ್ಕೆ ಬಂದಿದ್ದಾರೆ ಎನ್ನುವುದಂತೂ ಸ್ಪಷ್ಟತೆ ಇಲ್ಲ. ಅವರು ಯಾವುದನ್ನೋ ಹುಡುಕುವ ನೆಪದಲ್ಲಿ ಶಬ್ದ ಆದಾಗ ಅಲ್ಲೇ ಪಕ್ಕದ ಕಟ್ಟಡದಲ್ಲಿ ಇದ್ದಂತಹ ಯಶೋಧರ, ಮೋಹನ ಇವರಿಬ್ಬರಿಗೆ ಗೊತ್ತಾಗಿದೆ. ಅವರು ಎದ್ದು ನೋಡುವಾಗ ಒಬ್ಬ ಕಪ್ಪು ಬಣ್ಣದ ಬಟ್ಟೆ ಧರಿಸಿದ ವ್ಯಕ್ತಿ ಆಚೆ ಈಚೆ ಹೋಗ್ತಾಯಿದ್ದ. ಅವರಿಗೆ ಸಂಶಯ ಬಂತು. ಯಾಕಂದರೆ ಏನೋ ಕಳವು ಮಾಡಲಿಕ್ಕೆ ಬಂದಿರಬೇಕು ಎನ್ನುವಂಥ ಸಂಶಯದಲ್ಲಿ. ಹಾಗೆ ಅವರು ಬಂದು ಆತನನ್ನು ಹಿಡಿದುಕೊಂಡು ವಿಚಾರಣೆ ಶುರು ಮಾಡಿದರು. ವಿಚಾರಣೆ ಶುರು ಮಾಡಿದಾಗ ಆತನಿಗೆ 1-2 ಪೆಟ್ಟು ಹೊಡೆದರು. ಇಷ್ಟೊತ್ತಿಗೆ ಆತನನ್ನು ಕೂರಿಸಿದರು. ಈ ವೇಳೆ ಅಷ್ಟೊತ್ತಿಗೆ ಆಗುವಾಗ ಸುಮಾರು 6 ಗಂಟೆ ಆಗಿದೆ. ಅದೇ ಪ್ರದೇಶದಲ್ಲಿ ಅಂಗಡಿ ಮಾಡಿಕೊಂಡಿರುವವರು ಪಡಂಗಡಿಯ ಇಬ್ರಾಹಿಂ ಎಂಬವರು. ಅವರು ಮನೆಯಿಂದ ಆ ಹೊತ್ತಿಗಾಗಲೇ ಅಲ್ಲಿಗೆ ಬಂದಿದ್ದರು. ಯಶೋಧರ ಮತ್ತು ಮೋಹನ ಇಬ್ಬರು ಸೇರಿ ಈತನನ್ನು ಇಟ್ಟುಕೊಂಡಿದ್ರು. ಆಗ ಇಬ್ರಾಹಿಂ ಅವರಿಗೆ ಹೇಳ್ತಾರೆ, ಒಂದು ಹಗ್ಗ ತಾನೆ ಇವನನ್ನು ಕಟ್ಟಿ ಹಾಕುವ, ಇಲ್ಲದೆ ಇವ ಓಡಿ ಹೋಗ್ತಾನೆ, ಇವ ಕಳ್ಳ ಅಂತೇಳಿ. ಇಬ್ರಾಹಿಂ ಅವರು ಹೋಗಿ ಹಗ್ಗ ತರ್ತಾರೆ. ಅವರು ಇವರೊಟ್ಟಿಗೆ ಸೇರಿಕೊಂಡು ಅವರ ಕೈ ಕಾಲು ಎಲ್ಲವನ್ನು ಕಟ್ಟಿ ಹಾಕ್ತಾರೆ. ಈ ಇಡೀ ದೃಶ್ಯಗಳನ್ನು ಆ CCTV ಕ್ಯಾಪ್ಚರ್ ಮಾಡಿತ್ತು. ಪೊಲೀಸರು ನೋಡಿದಾಗ ಇದು ಸ್ಪಷ್ಟವಾಗಿ ಈ ಮೂವರು ಸೇರಿಕೊಂಡು ಆತನನ್ನು ಹೊಡೆದಿರುವುದು ಮತ್ತು ಆತನ ಕೈ ಕಾಲನ್ನು ಕಟ್ಟಿರುವುದು ಮತ್ತು ಅಂಗಾತ
ಮಲಗಿಸಿರುವುದು ಎಲ್ಲವೂ ಬೆಳಕಿಗೆ ಬಂತು. ತಕ್ಷಣ ಪೊಲೀಸರು ಆ ಮೂವರನ್ನು ಮೆಲ್ಲ ಜೀಪು ಹತ್ತಿಸಿಕೊಂಡು ಪೊಲೀಸ್ ಠಾಣೆಗೆ ಹೋದರು. ಮೃತದೇಹವನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ಸಾಗಿಸಿದರು. ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ ಮನೆಯವರಿಗೆ ಬಿಟ್ಟು ಕೊಟ್ಟರು. ಪೊಲೀಸ್ ಠಾಣೆಯಲ್ಲಿದ್ದ ಮೂವರನ್ನು ಕೂಲಂಕಷವಾಗಿ ವಿಚಾರಣೆ ನಡೆಸಿದರು. ಈ ಆರೋಪಿಗಳ ಪೈಕಿ ಓರ್ವ ಯಶೋಧರ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸ್ಥಾಪಕಾಧ್ಯಕ್ಷ ಮಹೇಶೆಟ್ಟಿ ತಿಮರೋಡಿಯೊಟ್ಟಿಗೆ ಇದ್ದವ. ಅವರ ಬಲಗೈ ಬಂಟ ಅಂತ ಹೇಳಿಕೊಳ್ಳುವುದು ಇದ್ದವ. ಆ ಗುರೇನಕೆರೆಯ ಆಲದಿಕೊಟ್ಟಿಗೆ ಕಟ್ಟಡದಲ್ಲಿ ಕೆಲಸ ಮಾಡುತ್ತಿದ್ದವ. ಮತ್ತವ ಚಾರ್ವಾಕದವ ಮೋಹನ್ ಅಂತೇಳಿ ಅವನು ಅಲ್ಲಿ ಕಟ್ಟಡದಲ್ಲಿ ಕೆಲಸ ಮಾಡುತ್ತಿದ್ದವರು. ಈ ಇಬ್ರಾಹಿಮ್ ಅಲ್ಲಿ ಅಂಗಡಿ ಹೊಂದಿದ್ದವರು. ಅವರು ಈ ದೃಶ್ಯ ಕಂಡು ಬಂದವರು ಮತ್ತು ಅವರಿಗೆ ಸಹಾಯ ಮಾಡಲಿಕ್ಕೆ ಹೋದವರು. ಈಗ ಅವರು ಇವರೊಟ್ಟಿಗೆ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ. ಅದರಿಂದಾಗಿ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ಸಹಾಯ ಹಸ್ತ ನೀಡಿದರೂ ಸಹ ಅದು ಅಪರಾಧವೇ. ಇಬ್ರಾಹಿಂ ಅವರು ಅನಾವಶ್ಯಕವಾಗಿ ಅನಗತ್ಯವಾಗಿ ಈಗ ಕೊಲೆ ಆರೋಪಿಯಾಗಿ ಜೈಲಿಗೆ ಹೋಗಿದ್ದಾರೆ. ಯಶೋಧರ ಮತ್ತು ಮೋಹನ ಅವರಿಗೆ ಉದ್ದೇಶಪೂರ್ವಕವಾಗಿ ಹೊಡೆಯಬೇಕಾದಂಥ ಅನಿವಾರ್ಯತೆ ಇರಲಿಲ್ಲ. ಆದರೆ ಕಳ್ಳ ಎಂದು ಭಾವಿಸಿಕೊಂಡು ಅವರು ಹಲ್ಲೆ ಮಾಡಿದ್ದಾರೆ. ಅದು ತಪ್ಪು. ಆ ಹಲ್ಲೆಯಿಂದ ಯತೀಶ್ ಗೌಡ ಮೃತಪಟ್ಟಿದ್ದಾರೆ. ಇದರಿಂದಾಗಿ ಅವರು ಜೈಲು ಪಾಲಾಗಿದ್ದಾರೆ.